ನಮಸ್ತೆ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ತುಂಬ ಬಿಸಿಲಿರೋದ್ರಿಂದ ಒಂದು ಸೌತೆಕಾಯಿ ಉಪಯೋಗಿಸ್ಕೊಂಡು ಮತ್ತು ಹೆಸರುಬೇಳೆ ಉಪಯೋಗಿಸ್ಕೊಂಡು ಒಂದು ಕೋಸಂಬರಿ ಮಾಡ್ಕೊಂಬಿಡೋಣ ಅಂತ. ತುಂಬಾ ತಂಪು ದೇಹಕ್ಕೆ, ಬಿಸಿಲಿಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು 200 ಗ್ರಾಮಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ನೀರಿನಲ್ಲಿ 2 ರಿಂದ 3 ಬಾರಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಬಿಡೋಣ. ಅರ್ಧ ಗಂಟೆ ನೆಂದರೆ ಸಾಕು, ಹೆಸರುಬೇಳೆ ಚೆನ್ನಾಗಿ ನೆಂದಿರುತ್ತೆ. ತುಂಬ ಹೊತ್ತೆಲ್ಲ ಏನು ನೆನೆಸೋದು ಬೇಡ. 2 ರಿಂದ 3 ಬಾರಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಇವಾಗ ಇದು ನಾನು ಒಂದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೆಂದರೆ ಜಾಸ್ತಿ ಆಗಿಬಿಡುತ್ತೆ, ಬಟ್ಲು ಚಿಕ್ಕದಾಗುತ್ತೆ ಅಂತ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ. ಅರ್ಧ ಗಂಟೆ ನೆನೆಸ್ತೀನಿ ನಾನಿಲ್ಲಿ. ಹೆಸರುಬೇಳೆನ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ನೆನೆಸೋಣ. ಈಗ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ನಾನು ಇದರಿಂದ ನೀರನ್ನು ನೀಟಾಗಿ ಬಸ್ದುಬಿಡ್ತೀನಿ ನೋಡಿ. ನೀರು ಬಸ್ಕೊಂಡು ತೊಗೊಂಡಿದ್ದೀನಿ ನಾನು ಹೆಸರುಬೇಳೆ. ಈಗ ಹೆಸರುಬೇಳೆ ನೀರು ಇಲ್ದಂಗೆ ಬಸ್ದ್ರೆ ಒಳ್ಳೆಯದು. ಆಮೇಲೆ ಸೌತೆಕಾಯಿ ಎಲ್ಲ ನೀರಿರುತ್ತಲ್ವ, ಅದಕ್ಕೆ ಇವಾಗ ನಾನು 2 ಸೌತೆಕಾಯಿನ ನೀಟಾಗಿ ಸಿಪ್ಪೆ ಎರೆದ್ಬಿಟ್ಟು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇಟ್ಕೊಂಡಿದ್ದೆ, ಸೇರಿಸ್ಕೊಂಡಿದ್ದೀನಿ ನೋಡಿ. ಇವಾಗ 1 ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ. 1 ಕ್ಯಾರೆಟ್ನ ಸಣ್ಣದಾಗಿ ತುರಿದ್ಬಿಟ್ಟು ಕೊಬ್ಬರಿ ತುರಿ ಅದರಲ್ಲಿ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. 3 ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಸೇರಿಸ್ಕೋಬೋದು. ಮಕ್ಕಳು ಎಲ್ಲ ತಿಂತಾರೆ ಅಂದರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಹಾಕ್ತೀವಿ ಮತ್ತು ನಾವು, ಅದಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಮಕ್ಕಳಿದ್ರೆ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅಂದರೆ ಕಾಳು ಮೆಣಸಿನ ಪೌಡ್ರ್ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಯಾವಾಗಲೂ ಕಲಸಿದ್ಮೇಲೆ ಹಾಕ್ಕೋಬೇಕು. ಆದರೆ ನಾನು ಇವಾಗಲೇ ನಾವು ಯೂಸ್ ಮಾಡ್ತಿರೋದ್ರಿಂದ, ಬಳಸ್ಕೊತಿರೋದ್ರಿಂದ ಇವಾಗಲೇ ಉಪ್ಪು ಹಾಕಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಇವಾಗ ನಾನು ಕಡೇಲೆಯಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ರಸ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹೆಸರುಬೇಳೆ, ಸೌತೆಕಾಯಿ ಮತ್ತು ಕ್ಯಾರೆಟು, ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ, ಇಷ್ಟ ಆದರೆ ಕೋಸಂಬರಿ ರೆಡಿ ಆಯಿತು. ಬೇಸಿಗೆ ಮತ್ತು ಬಿಸಿಲು ತುಂಬಾ ಇದೆ ಹೊರಗಡೆ. ಮಧ್ಯಾಹ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿಂದರೆ. ಮಕ್ಕಳಾಗಲಿ ನಾವಾಗಲಿ ಹೊರಗಡೆ ಬಿಸಿಲಲ್ವ, ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪಾಗಿರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಹೆಸರುಬೇಳೆ ಒಂದು ನೆಂದರೆ ಸಾಕು, ಒಂದು 20 ನಿಮಿಷ ನೆನೆಸಿಲ್ಲ ಅಂದರೆ 10 ನಿಮಿಷ ನೆನೆಸ್ಕೊಂಡ್ರೂ ಸಾಕು. ಹೆಸರುಬೇಳೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಬಿಸಿಲಲ್ಲಿ ಮಾಡ್ಕೊಂಡು ತಿನ್ನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಗೆ ಹಂಗೆ ಒಂದು ಲೈಕ್ ಕೊಟ್ಬಿಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಬರ್ತಾಯಿದೆ ವೀಡಿಯೋಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನಿಂದ ಏನಾದರೂ ಇನ್ನೂ ತಿದ್ಕೋಬೇಕು ಅಥವಾ ಏನು ಮಾತಾಡೋದ್ರಲ್ಲಿ ತಿದ್ಕೋಬೇಕು ಅಂತ ಏನಾದರೂ ಹೇಳಿದ್ರೆ ಖಂಡಿತ ನಾನು ಅದು ಸರಿಪಡಿಸ್ಕೋತೀನಿ. ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋ ನೋಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲು.